ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಸ್ಕಿನ್ ಕೂಡ ಈ ರೀತಿಯಾಗಿ ವೈಟಾಗಿ ಕಾಣಿಸ್ಬೇಕು ಅಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಿಮ್ಮ ಸ್ಕಿನ್ ಮೇಲೆ ಅಥವಾ ನಿಮ್ಮ ಕಾಲ ಮೇಲೆ, ನಿಮ್ಮ ಕೈ ಮೇಲೆ ಅಥವಾ ನಿಮ್ಮ ಕುತ್ತಿಗೆ ಭಾಗದ ಮೇಲೆ ಎಷ್ಟೇ ಕಪ್ಪು ಕೊಳೆ ಕುಂತಿದ್ರು ಸ್ನೇಹಿತರೆ, ಒಂದೇ ಸಲ ಯೂಸ್ ಮಾಡಿದ ತಕ್ಷಣ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೋಡಿ ಸ್ನೇಹಿತರೆ. ಹಾಗೂ ನಿಮ್ಮ ಮುಖದ ಮೇಲೆ ಎಷ್ಟೇ ಮೊಡವೆಗಳಾಗಿರ್ಬೋದು ಅಥವಾ ಕಪ್ಪು ಕಲೆಗಳಾಗಿರ್ಬೋದು ಅಥವಾ ಡಾರ್ಕ್ ಸರ್ಕಲ್ಸ್ಗಳಾಗಿರ್ಬೋದು ಸ್ನೇಹಿತರೆ, ತುಂಬಾ ಈಸಿಯಾಗಿ ನಾವು ಇದನ್ನು ತೊಲಗೋ ಹಾಗೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಮನೆ ಮದ್ದನ್ನು ನೀವೇನಾದರೂ ಟ್ರೈ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ. ಯಾವಾಗಲೂ ನೀವು ಪಾರ್ಲರ್ಗೆ ಹೋಗೋದನ್ನು ಮರ್ತೀರ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ನೋಡಿ. ನಾನು ಮೊದಲಿಗೆ ಇಲ್ಲಿ ಒಂದು ಬೌಲ್ನ ತೊಗೊಂಡು ಕಡಲೆಬೇಳೆ ಹಿಟ್ಟನ್ನು ಯೂಸ್ ಮಾಡ್ತಾ ಇರೋದು. ಕಡಲೆಬೇಳೆ ಹಿಟ್ಟಂತೂ ನಮ್ಮ ಫೇಸ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಫೇಸಲ್ಲಿರುವಂಥ ಎಷ್ಟೇ ಕೊಳೆ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ನೋಡಿ. ಇದು ನಮ್ಮ ಸ್ಕಿನ್ನನ್ನು ತುಂಬಾ ಕ್ಲೀನಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. 2 ಸ್ಪೂನಷ್ಟು ನಾನು ಕಡಲೆಬೇಳೆ ಹಿಟ್ಟನ್ನು ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಬ್ಯೂಟಿ ಪಾರ್ಲರ್ಗೆ ಹೋಗಿ ನಾವೆಷ್ಟೆಲ್ಲ ದುಡ್ಡು ಖರ್ಚು ಮಾಡಿಬಿಟ್ಟು ಸ್ನೇಹಿತರೆ ನಾವು ಬ್ಯೂಟಿಷನ್ನ ಮಾಡ್ಕೋತಾ ಇರ್ತೇವೆ. ಅದ್ರ ಬದಲಾಗಿ ಈ ರೀತಿಯಾಗಿ ಈಸಿಯಾಗಿ ಫೇಸ್ ಪ್ಯಾಕ್ನ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ. ಇದರಿಂದ ನಮ್ಮ ಸ್ಕಿನ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಹಾಗೂ ನಮ್ಮ ಸ್ಕಿನ್ ಕೇರ್ ಕೂಡ ನಾವು ಮಾಡ್ಕೊಳ್ಬೋದು. ಹಾಗೂ ಇದರಿಂದ ನಾವು ತುಂಬಾ ಬೆನಿಫಿಟ್ಸ್ನ ಪಡ್ಕೋತೇವೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ 1 ಸ್ಪೂನಷ್ಟು ನಾನು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇರೋದು, ಅಂದರೆ ಶುಗರ್ ಕೂಡ ನಮ್ಮ ಸ್ಕಿನ್ಗೆ ಸ್ಕ್ರಬ್ ರೀತಿಯಾಗಿ ಯೂಸ್ ಆಗಲು ಸಹಾಯ ಮಾಡುತ್ತೆ ಸ್ನೇಹಿತರೆ. ಹಾಗೂ ನಮ್ಮ ಸ್ಕಿನ್ನಲ್ಲಿ ಹೊಳಪು ತರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಒಂದು ಗ್ಲೋಯಿಂಗ್ ಆಗಿ ಕಾಣಿಸೋದಕ್ಕೆ ತುಂಬಾ ಒಳ್ಳೆಯದು ಈ ಒಂದು ಶುಗರ್. ಹಾಗೂ ನಮ್ಮ ಸ್ಕಿನ್ನು ಎಷ್ಟೇ ರಫ್ ಆಗಿದ್ರು ಸ್ನೇಹಿತರೆ ಇದರಿಂದ ನಾವು ಸಾಫ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡಿ, ನಾನಿಲ್ಲಿ 2 ರೂಪಾಯಿಗೆ ಸಿಗುವಂಥ ಬ್ರೂ ಪೌಡರ್ನ ಹಾಕೋತಾ ಇರೋದು. ಪೂರ್ತಿ 1 ಪ್ಯಾಕೆಟ್ನ ಹಾಕೋತಾ ಇರೋದು. ನೀವೇನಾದರೂ ದೊಡ್ಡದಾಗಿದ್ದರೆ ಕಾಫಿ ಪೌಡರ್ 1 ಸ್ಪೂನಷ್ಟು ಇದ್ರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಬ್ರೂನಿಂದ ಕೂಡ ನಮ್ಮ ಸ್ಕಿನ್ ಎಷ್ಟೇ ಡಲ್ ಇದ್ದರೂ ಕೂಡ ಸ್ನೇಹಿತರೆ ಹೊಳೆಯುವ ಹಾಗೆ ಮಾಡುತ್ತೆ ಈ ಒಂದು ಬ್ರೂ ಪ್ಯಾಕೆಟ್. ಇವಾಗ 3 ಇಂಗ್ರೀಡಿಯೆಂಟ್ಸ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಿ. ಆ್ಯಂಡ್ ಇದನ್ನು ಈ ರೀತಿ ಪೌಡರ್ ಮಾಡಿಕೊಂಡು ನೀವು ಒಂದೇ ಸಲಕ್ಕೆ ಮಿಕ್ಸ್ ಮಾಡಿಕೊಂಡು ನೀವು ಸ್ಟೋರ್ ಮಾಡಿಟ್ಕೊಳ್ಬೋದು ಸ್ನೇಹಿತರೆ. ನೀವು ಯಾವಾಗ ಈ ಒಂದು ಫೇಸ್ ಪ್ಯಾಕ್ನ ಹಾಕ್ಕೊಳ್ತೀರೋ ಇದನ್ನು ಆವಾಗಲೇ ನೀವು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ನೋಡಿ. ಹಾಗೆ ನಾನಾದರೆ ಇದ್ರೊಳಗಡೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋತಾ ಇರೋದು ನೋಡಿ. 1 ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು. ಕೋಕೋನಟ್ ಆಯಿಲ್ ಕೂಡ ನಮ್ಮ ಸ್ಕಿನ್ಗೆ ಸಾಫ್ಟ್ ಮಾಡುತ್ತೆ. ಹಾಗೂ ಇದರಿಂದ ಎಷ್ಟೇ ಹಳೆಯ ಕಪ್ಪು ಕಲೆ ಇರ್ಬೋದು ಅಥವಾ ತುಂಬಾ ಕೊಳೆ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಹಾಕ್ಕೊಂಡಿರೋದು. ಆ್ಯಂಡ್ ಇದರೊಳಗಡೆ ಸ್ವಲ್ಪನೇ ಪ್ರಮಾಣದಲ್ಲಿ ನಾನು ನೀರನ್ನು ಆ್ಯಡ್ ಮಾಡ್ಕೋತಾ ಇರೋದು ನೋಡಿ. ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನೀರನ್ನ ಹಾಕ್ಕೊಂಡು ಕೂಡ ಈ ರೀತಿಯಾಗಿ ಒಂದು ಪ್ಯಾಕ್ ರೀತಿಯಾಗಿ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಕೂಡ ಗಟ್ಟಿ ಮಾಡ್ಕೊಳ್ಬೇಡಿ ನೋಡಿ. ಈ ಒಂದು ಫೇಸ್ ಪ್ಯಾಕ್ ಇವಾಗ ರೆಡಿಯಾಗಿರೋದು ಸ್ನೇಹಿತರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಒಂದು ಸ್ಪೂನ್ನ ಸಹಾಯದಿಂದ ಅಷ್ಟು ಕೂಡ ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ಇವಾಗ ಈ ಒಂದು ಫೇಸ್ ಪ್ಯಾಕ್ ರೆಡಿ ಆಗಿರುವಂಥದ್ದು ಸ್ನೇಹಿತರೆ. ಇದನ್ನು ನೀವು ಫುಲ್ ಬಾಡಿ ಕೂಡ ಎಲ್ಲೆಲ್ಲಿ ಕಪ್ಪಗಾಗಿ ಬಿದ್ದಿದೆಯೋ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಅಂತೂ ತುಂಬಾ ಕೊಳೆ ಕುಂತಿರುತ್ತೆ ಸ್ನೇಹಿತರೆ. ನೀವು ಬಿಸಿಲಿಗೆ ಹೋಗಿ ಎಷ್ಟೆಲ್ಲ ಟ್ಯಾನ್ ಆಗುತ್ತೆ ಕಾಲ ಮೇಲೆ, ಕೈ ಭಾಗದಲ್ಲಿ ಅಥವಾ ನಿಮ್ಮ ಮುಖದ ಮೇಲೆ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮಗೆ ಜಾಸ್ತಿ ಬೇಕಾದ್ರೂ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಇದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೋದು. ಅಥವಾ ನೀವು ಆವಾಗ ಬೇಕಂದರೆ ಆವಾಗಲೇ ನೀವು ಇದನ್ನು ಫೇಸ್ ಪ್ಯಾಕ್ನ ಮಾಡಿಕೊಂಡು ನಿಮ್ಮ ಕುತ್ತಿಗೆ ಭಾಗದಲ್ಲಿ ಒಂದು 10 ಮಿನಿಟ್ಸ್ವರೆಗೂ ಇದನ್ನು ಹಚ್ಚಿ ಹಾಗೆ ಬಿಡ್ಬೋದು ಸ್ನೇಹಿತರೆ. ಇವಾಗ ನೋಡಿ, ನಾನು ನನ್ನ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇರೋದು ಫ್ರೆಂಡ್ಸ್. ಇವಾಗ ಮೊದಲಿಗೆ ನನ್ನ ಕೈನ ನೋಡಿರಿ ಹೀಗೆ, ಯಾಕಂದರೆ ಸ್ವಲ್ಪ ಪ್ರಮಾಣದಲ್ಲಿ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರೋದಂತ. ಈ ಒಂದು ಫೇಸ್ ಪ್ಯಾಕ್ನ ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡ್ತಾ ಇರೋದು ನೋಡಿ. ಹೀಗೆ ಜಂಟಲಾಗಿ ಮಸಾಜ್ನ ಮಾಡ್ಕೋತಾ ಬಿಡಿ. ಈ ರೀತಿಯಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ಅಷ್ಟು ಕೈ ಭಾಗದಲ್ಲಿ ನಾನು ಇದನ್ನು ಹಚ್ಕೋತಾ ಇರೋದು. ನೀವು ಕಾಲಿನ ಭಾಗದಲ್ಲಿ ಕೂಡ ಹಚ್ಕೊಳ್ಬೋದು, ನಿಮ್ಮ ಮುಖದ ಮೇಲೂ ಕೂಡ ಹಚ್ಕೊಳ್ಬೋದು. ಇದನ್ನು ಹಚ್ಕೊಂಡು ಒಂದು 15 ಮಿನಿಟ್ಸ್ವರೆಗೂ ಹಾಗೆ ಬಿಟ್ಟಿಡಿ. ಯಾಕಂದರೆ ಇದರಲ್ಲಿರುವಂಥ ಅಷ್ಟು ಶಕ್ತಿಶಾಲಿಯಾಗಿರುವಂಥ ಗುಣಗಳು ನಮಗೆ ನಮ್ಮ ಕೈ ಮೇಲೆ ಅಷ್ಟು ಅಪ್ಲೈ ಆಗಬೇಕು. ಆ್ಯಂಡ್ ಇದು ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸೋ ಹಾಗೆ ಆಗುತ್ತೆ ಸ್ನೇಹಿತರೆ.
ಈ ಒಂದು ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ 2 ಸಲ ಆದರೂ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮಗೆ ತುಂಬಾ ಅಂದರೆ ತುಂಬ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. ತುಂಬ ದುಡ್ಡು ಖರ್ಚು ಮಾಡೋ ಅಗತ್ಯ ಇಲ್ಲ ಹಾಗೂ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ನಾನು ಈ ಒಂದು ಫೇಸ್ ಪ್ಯಾಕ್ನ ಮಾಡಿರುವಂಥದ್ದು. ಹಾಗೂ ನೀವು ದುಬಾರಿ ದುಡ್ಡುಗಳನ್ನು ಖರ್ಚು ಮಾಡಿಬಿಟ್ಟು ನೀವು ಬ್ಯೂಟಿ ಪಾರ್ಲರ್ಗೂ ಹೋಗೋ ಅಗತ್ಯ ಇಲ್ಲ ಸ್ನೇಹಿತರೆ. ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿರೋದಾಗಿದೆ. ಹಾಗೂ ಈ ರೀತಿ ನೀವು ಮಸಾಜ್ ಮಾಡಿದ್ರೆ ಸ್ನೇಹಿತರೆ ಕೈ ಮೇಲೆ ಇರುವಂಥ ಕೊಳೆ ಕೂಡ ಹೊರಗೆ ಬರೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ ಇವಾಗ ಒಂದು 15 ಮಿನಿಟ್ಸ್ ಆದ ತಕ್ಷಣ ನೋಡಿ ಅಷ್ಟು ಕೂಡ ಯಾವ ರೀತಿಯಾಗಿ ಒಣಗಿರೋದಂತ. ಆ್ಯಂಡ್ ಇದನ್ನು ನಿಮಗೆ ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ಅಷ್ಟು ನಾನು ಕ್ಲೀನಾಗಿ ಒರೆಸ್ಬಿಟ್ಟು ತೋರಿಸ್ತಾ ಇರೋದು. ನೋಡಿ ಚೆನ್ನಾಗಿ ಇದನ್ನು ಒರೆಸ್ಬಿಟ್ಟಿದ ತಕ್ಷಣ ನನ್ನ ಕೈ ಎಷ್ಟು ಚೆನ್ನಾಗಿ ಹೊಳಪು ಬಂದಿದೆ ಆ್ಯಂಡ್ ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇರೋದು ಸ್ನೇಹಿತರೆ. ಒಂದೇ ಒಂದು ಸಲ ನಾನು ಇದನ್ನು ಅಪ್ಲೈ ಮಾಡಿದ್ದಕ್ಕೆ ನನ್ನ ಕೈಗಳು ಎಷ್ಟು ಚೆನ್ನಾಗಿ ಹೊಳೆಯುತ್ತದೆ ಸ್ನೇಹಿತರೆ ಅಂತ ನೋಡಿ ನೀವೀಗ. ಆ್ಯಂಡ್ ಇದನ್ನು ನೀವು ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಬಂದರೆ ಸಾಕು ಸ್ನೇಹಿತರೆ, ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಬರುತ್ತೆ. ನೋಡಿ ಇವಾಗ ಯಾವ ರೀತಿ ತುಂಬಾ ವೈಟಾಗಿ ಕಾಣಿಸ್ತಾ ಇರುವಂಥದ್ದು ಅಂತ. ಆ್ಯಂಡ್ ನಿಮಗೂ ಕೂಡ ಇವತ್ತಿನ ಒಂದು ಬ್ಯೂಟಿ ಟಿಪ್ಸ್ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.